ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 70 ಪಾಯಿಂಟ್ಸ್ ಗೇನ್ ಆಗಿ 80,288 ಕ್ಲೋಸ್ ಆಗಿದೆ. ನಿಫ್ಟಿ 7 ಪಾಯಿಂಟ್ಸ್ ಗೇನ್ ಆಗಿ 24,335 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 41 ಪಾಯಿಂಟ್ಸ್ ಗೇನ್ ಆಗಿ 55,391 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಮತ್ತು ಎಲ್ಲ ಇಂಡಿಸಿಸ್ ನೋಡಿಕೊಂಡ್ರೂ ಸ್ವಲ್ಪ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಮತ್ತು ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ ತುಂಬಾ ಪಾಸಿಟಿವ್ ಓಪನ್ ಆಯಿತು. ಅದಾದಮೇಲೆ ವಿತಿನ್ 30 ಮಿನಿಟ್ಸಲ್ಲಿ ಮಾರ್ಕೆಟ್ ಕಂಪ್ಲೀಟಾಗಿ ಫಾಲ್ ಆಗೋಗಿದೆ. ಫಸ್ಟ್ ಇವತ್ತು ನಿಫ್ಟಿ ನೋಡಿಕೊಂಡ್ರೆ ಡೇ ಐಸಿಂದ 130 ಪಾಯಿಂಟ್ಸ್ ಫಾಲ್ ಆಗಿದೆ. ಮತ್ತು ಸೆನ್ಸೆಕ್ಸ್ ಆದರೆ ಡೇ ಐಸಿಂದ 400 ಪಾಯಿಂಟ್ಸ್ ಫಾಲ್ ಆಗಿದೆ. ಅದಾದಮೇಲೆ ಬ್ಯಾಂಕ್ ನಿಫ್ಟಿ ನೋಡಿಕೊಂಡ್ರೆ ತುಂಬಾ ಫಾಲ್ ಆಗಿರೋದು. ಇವತ್ತು ಡೇ ಐಸಿಂದ ಎಬೋ 600 ಪಾಯಿಂಟ್ಸ್ ಇವತ್ತು ಫಾಲ್ ಆಗಿದೆ. ಫಸ್ಟ್ ಮಾರ್ಕೆಟ್ ಯಾಕಷ್ಟು ಪಾಸಿಟಿವ್ ಓಪನ್ ಆಯಿತು, ಅದಾದಮೇಲೆ ಸಡನ್ನಾಗಿ ಏನಕ್ಕೆ ಫಾಲ್ ಆಯಿತು ಅಂತ ಪ್ರತಿಯೊಂದನ್ನು ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ಡೊನಾಲ್ಡ್ ಟ್ರಂಪ್ ಅವ್ರ ಕಡೆಯಿಂದ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದಿದೆ. ಅದರಲ್ಲೂ ಈ ಆಟೋ ಟ್ಯಾರಿಫ್ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಬಂದಿರೋದ್ರಿಂದನೇ ಇವತ್ತು ಬೆಳಿಗ್ಗೆ ಈ ಆಟೋ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಯಾವ್ಯಾವ ಕಂಪನೀಸ್ ಅಂದರೆ ಟಾಟಾ ಮೋಟರ್ಸ್, ಸಂವರ್ಧನ ಮದರ್ಸನ್, ಸೋನಾ BMW, ಭಾರತ್ ಫೋರ್ಜ್. ಈ 4 ಕಂಪನೀಸ್ ಆದರೆ ಮಾರ್ಕೆಟ್ ಓಪನಿಂಗಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಅದಾದಮೇಲೆ ಸೋನಾ BMW ಆದರೆ ನಿಯರ್ಲಿ 6% ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಏನಂತ ಹೇಳಿದ್ದಾರೆ ಅಂದರೆ, ಇವಾಗ ಈ ಟ್ಯಾರಿಫ್ ಏನು ಹಾಕಿದೀವಿ, ಈ ಟ್ಯಾರಿಫ್ನ ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಇವಾಗ ನೆಗೋಸಿಯೇಷನ್ಸ್ ಮಾಡಬೇಕಲ್ಲ, ಆ ನೆಗೋಸಿಯೇಷನ್ಸ್ಗೂ ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಇವಾಗ ನೀವು US ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡಬೇಕಲ್ಲ, ಅದಕ್ಕೂ ಸಹ ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇನ್ನೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇದನ್ನ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಇವಾಗ US ಅಲ್ಲಿ ಯಾವುದೇ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಆ ಆಟೋ ಕಾಂಪೊನೆಂಟ್ಸ್ ಇರ್ತಾವಲ್ಲ, ಆ ಆಟೋ ಕಾಂಪೊನೆಂಟ್ಸ್ ಬೇರೆ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊಂಡ್ರು ಆ ಕಂಪನೀಸ್ ಮೇಲೆ ಟ್ಯಾಕ್ಸಸ್ ಅನ್ನೋದು ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಇವಾಗ ಏನು ಟ್ಯಾಕ್ಸಸ್ ಇದೆ ಆ ಟ್ಯಾಕ್ಸಸ್ನ ಮತ್ತೆ ಇನ್ನೂ ಕಮ್ಮಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಥರ ಆ ಕಾಂಪೊನೆಂಟ್ ಮೇಲೆ ಟ್ಯಾಕ್ಸಸ್ನ ಕಮ್ಮಿ ಮಾಡೋದ್ರಿಂದ ಆ ಕಂಪನೀಸ್ಗೆ ಇನ್ನೂ ತುಂಬಾ ಪಾಸಿಟಿವ್ ಆಗುತ್ತೆ. ಫ್ರೆಂಡ್ಸ್, ಮತ್ತೆ ಹೇಳ್ತಾ ಇದ್ದೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಇವಾಗ US ಅಲ್ಲಿ ಯಾವ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಆ ಕಾರ್ ಕಂಪನೀಸ್ ಬೇರೆ ಕಂಟ್ರೀಸಿಂದ ಯಾವುದಾದ್ರು ಕಾಂಪೊನೆಂಟ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಆ ಕಾಂಪೊನೆಂಟ್ ಮೇಕರ್ಸ್ಗೆ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾ ಇರೋದು. ಬರೀ ಆ ಕಾಂಪೊನೆಂಟ್ ಮೇಕರ್ಸ್ಗೆ ಮಾತ್ರನೇ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾ ಇರೋದು. ಮತ್ತು ಅದಾದಮೇಲೆ ಇವಾಗ US ಅಲ್ಲೇ ಯಾರಾದರೂ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡಿದ್ರೆ ಅವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಸಬ್ಸಿಡೀಸ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಇದು ಗ್ರ್ಯಾಜುಯಲ್ ಆಗಿ ಕಮ್ಮಿ ಆಗುತ್ತೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ಸಿಂದನೇ ಇವತ್ತು ಭಾರತ್ ಫೋರ್ಜ್ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾಕಂದರೆ ಇವ್ರಿಗೆ US ಅಲ್ಲೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ, ಅದರಿಂದ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಪಾಸಿಟಿವ್ ಏನು ಅಂತಂದರೆ RBI ಕಡೆಯಿಂದ ಅಪ್ಡೇಟ್ ಬಂದಿದೆ. ಇವಾಗ ಇದುವರೆಗೂ ನೋಡಿಕೊಂಡ್ರೆ 6.6 lakh crore ಈ ಬ್ಯಾಂಕ್ಸಲ್ಲಿ ಲಿಕ್ವಿಡಿಟಿ ಬೂಸ್ಟ್ನ ಮಾಡಿದ್ರು. ಮತ್ತು ಇವಾಗ ಇನ್ನೊಂದು ಸಲ ಕೂಡ ಅಪ್ಡೇಟ್ ಬಂದಿದೆ. ಈ ಸಲ ನೋಡಿಕೊಂಡ್ರೆ 1,25,000 crores ಲಿಕ್ವಿಡಿಟಿ ಬೂಸ್ಟ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ ಮಾಡಿದ್ದಾರೆ. ನಿನ್ನೆ ರಾತ್ರಿನೇ ಅಪ್ಡೇಟ್ ಬಂತು. ಒಂದು ಸಲ ಈ ಸರ್ಕ್ಯುಲರ್ನ ಕ್ಲೀನಾಗಿ ನೋಡಿ. RBI ಅವರು OMO ಪರ್ಚೇಸಸ್ ಮಾಡ್ತಾ ಇದ್ದಾರೆ, ಅದನ್ನು 4 ಟ್ರೆಂಚಸ್ಸಲ್ಲಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇವಾಗ ಫಸ್ಟ್ ಟ್ರೆಂಚ್ ನೋಡಿಕೊಂಡ್ರೆ May 6 ನಡೆಯುತ್ತೆ, 50,000 crores OMO ಪರ್ಚೇಸಸ್ ನಡೆಯುತ್ತೆ. ಅದಾದಮೇಲೆ May 9 25,000 crores OMO ಪರ್ಚೇಸಸ್ ನಡೆಯುತ್ತೆ. ಮತ್ತು 15th ಇದೆ, 19th ಇದೆ. ಈ ಥರ ಪ್ರತಿಯೊಂದು ಡೇಟಲ್ಲೂ OMO ಪರ್ಚೇಸಸ್ ಮಾಡ್ತಾರೆ. ಇದರಿಂದ ಇದು ಬ್ಯಾಂಕ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಓಪನ್ ಆದವು. ಮತ್ತು RBI ಅವರು ಈ ಬ್ಯಾಂಕ್ಸಲ್ಲಿ ಲಿಕ್ವಿಡಿಟಿ ಬೂಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಬ್ಯಾಂಕ್ಸ್ಗೆ ಕಮಿಂಗ್ ಟೈಮಲ್ಲೂ ಅಷ್ಟೇ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತಲೇ ಇಷ್ಟು ಪಾಸಿಟಿವ್ ಓಪನ್ ಆಯಿತು. ಅದ್ರ ಜೊತೆಗೆ ಇವಾಗ ರೀಸೆಂಟಾಗಿ ಟಾಪ್ ಬ್ಯಾಂಕ್ಸ್ ಏನಿದ್ದಾವೆ ಇವ್ರ ರಿಸಲ್ಟ್ಸ್ ನೋಡಿದ್ರಾ ಯಾವ ಥರ ಪೋಸ್ಟ್ ಮಾಡಿದ್ದಾರೆ ಅಂತ. ತುಂಬಾ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. HDFC ಬ್ಯಾಂಕ್ ಆಗಲಿ, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಈ ಎಲ್ಲ ಬ್ಯಾಂಕ್ಸೂ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಓವರಾಲ್ ಈ ಎಲ್ಲ ರೀಸನ್ಸಿಂದ ಬ್ಯಾಂಕ್ ನಿಫ್ಟಿ ಇವತ್ತು ಅಷ್ಟು ಪಾಸಿಟಿವ್ ಆಗಿ ಓಪನ್ ಆಯಿತು. ನೆಕ್ಸ್ಟ್ ಅದಾದಮೇಲೆ ಮಾರ್ಕೆಟ್ ಏನಕ್ಕೆ ಫಾಲ್ ಆಯಿತು. ಫ್ರೆಂಡ್ಸ್, ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ್ ರಿಲೇಟೆಡ್ ಆಗಿ ಇವಾಗ ಸ್ವಲ್ಪ ಅಪ್ಡೇಟ್ಸ್ ಬರ್ತಾನೆ ಇದೆ. ಇವತ್ತು ಸಹ ಈ ಪಾಕ್ ರೀಜನಲ್ಲೆಲ್ಲ ನೋಡಿಕೊಂಡ್ರೆ ಸ್ವಲ್ಪ ಅಪ್ಡೇಟ್ಸ್ ಬರ್ತಾನೆ ಇದೆ. ಫೈರಿಂಗ್ಸ್ ಎಲ್ಲ ನಡೀತಾ ಇದೆ ಅಂತ ಅಪ್ಡೇಟ್ ಆಗ್ತಾ ಇದೆ. ಮತ್ತು ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಕಮಿಂಗ್ ಟೈಮಲ್ಲಿ ವಾರ್ ಸಿನಾರಿಯೋಸ್ ಬಗ್ಗೆ ಎಲ್ಲ ಚಿಕ್ಕದಾಗೆ ಅಪ್ಡೇಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಗೌರ್ಮೆಂಟ್ ಕಡೆಯಿಂದ ಕೂಡ ಸ್ವಲ್ಪ ಸ್ಟೇಟ್ಮೆಂಟ್ಸ್ ಕೂಡ ಬರ್ತಾ ಇದ್ದಾವೆ. ಮತ್ತು ನಾಳೆ ನೋಡಿಕೊಂಡ್ರೆ ಓವರಾಲ್ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನರೇಂದ್ರ ಮೋದಿಯವರು ಇರ್ತಾರೆ, ಡಿಫೆನ್ಸ್ ಮಿನಿಸ್ಟರ್ ಇವರೆಲ್ಲನೂ ಇರ್ತಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನೂ ಏನು ಅಪ್ಡೇಟ್ಸ್ ಬರುತ್ತೆ ಅಂತ. ಫ್ರೆಂಡ್ಸ್, ಇವಾಗ ನಾನು ಹೇಳೋದೊಂದೇ, ಎಂದೋ ಒಂದಿನ ಮಾರ್ಕೆಟಲ್ಲಿ ಈ ವಾರ್ ಟೆನ್ಷನ್ಸ್ ರಿಲೇಟೆಡ್ ಆಗಿ ಒಂದಿನ ಅಥವಾ 2 ದಿನ ಕರೆಕ್ಟ್ ಆಗೋ ಚಾನ್ಸಸ್ ಇದೆ. ಅದು ಯಾವಾಗ ಅಂತ ಯಾರೂ ಹೇಳೋಕ್ಕಾಗಲ್ಲ.
ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ನೋಡ್ಕೊಂಡ್ರೂ ಸ್ವಲ್ಪ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಏನೇ ಬರ್ತಾ ಇದೆ ಅದಕ್ಕೋಸ್ಕರ. ಮತ್ತು ಇವಾಗ ಇಂಡಿಯಾದವರು ಒಂದನ್ನು ಯೋಚನೆ ಮಾಡ್ತಾ ಇರ್ಬೋದು, ಏನಂತ ಅಂದರೆ ಇವಾಗ ಪಾಕಿಸ್ತಾನ ಹತ್ರ ನೋಡ್ಕೊಂಡ್ರೆ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಅದೊಂದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ಬೋದು. ಅಥವಾ ಕಮಿಂಗ್ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೂ ಏನಾದರೂ ಸ್ಟೇಟ್ಮೆಂಟ್ಸ್ ಬರ್ಬೋದು. ನೋಡೋಣ ನಾಳೆ ಮೀಟಿಂಗಲ್ಲೂ ಸಹ ಏನಂತ ಅಪ್ಡೇಟ್ ಆಗುತ್ತೆ ಅಂತ. ಅಥವಾ ಓವರ್ ನೈಟಲ್ಲಿ ಏನಾದರೂ ಶಾಕಿಂಗ್ ಇನ್ಸಿಡೆಂಟ್ಸ್ ನಡೆದ್ರೆ ಅವತ್ತು ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇದೆ. ಫ್ರೆಂಡ್ಸ್, ಇವಾಗ ಈ ವಾರ್ ಸಿನಾರಿಯೋಸ್ ಬಗ್ಗೆ ಎಲ್ಲ ಏನು ಅಪ್ಡೇಟ್ಸ್ ಬರ್ತಾ ಇದ್ದಾವೆ ಇದು ಜಸ್ಟ್ ತುಂಬಾ ಚಿಕ್ಕ ಅಪ್ಡೇಟ್ ಅಂತಲೇ ಯೋಚನೆ ಮಾಡಬೇಕು. ಯಾಕಂದರೆ ಮಾರ್ಕೆಟ್ ಇದರಿಂದ ಕರೆಕ್ಟ್ ಆದರೆ 1 or 2 ಡೇಸ್ ಮಾತ್ರನೇ ಕರೆಕ್ಟ್ ಆಗೋದು, ಅದನ್ನು ಜಸ್ಟ್ ಒಂದು 200 to 300 ಪಾಯಿಂಟ್ಸ್ ನಿಫ್ಟಿ ಫಾಲ್ ಆಗೋದು. ಅಥವಾ ಸೆಕೆಂಡ್ ಡೇ ನೋಡ್ಕೊಂಡ್ರು ಇನ್ನೊಂದು 200 to 300 ಓವರ್ ಆಗಿ ಒಂದು 500 ಇಂದ 600 ಪಾಯಿಂಟ್ಸ್ವರೆಗೂ ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಇವಾಗ RBI ಇಂದ ಏನು ಅಪ್ಡೇಟ್ ಬಂದಿದೆ, ಈ ಅಪ್ಡೇಟ್ ತುಂಬಾ ಪಾಸಿಟಿವ್ ಆಗುತ್ತೆ ಬ್ಯಾಂಕ್ಸ್ಗೆ. ಇವಾಗ ರೀಸೆಂಟ್ ಟೈಮಲ್ಲಿ ನೋಡ್ತಾ ಇದ್ದೀರಾ ಬ್ಯಾಂಕ್ಸ್ ಯಾವ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ಆಲ್ ಟೈಮ್ ಲೋಸಿಂದ ನೋಡ್ಕೊಂಡ್ರೆ ಅಂದರೆ ಈ ಟ್ರಂಪ್ ಅನ್ಸರ್ಟನಿಟೀಸಿಂದ ಬ್ಯಾಂಕ್ಸ್ ಎಷ್ಟು ಕರೆಕ್ಟ್ ಆದವೋ ವಿತಿನ್ 5 to 6 ಟ್ರೇಡಿಂಗ್ ಡೇಸಲ್ಲೇ ನಿಯರ್ಲಿ 12 to 13% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾಕಂತ ಅಂದರೆ ಒಂದು RBI ಅವ್ರು ನೋಡ್ಕೊಂಡ್ರೆ ಬ್ಯಾಂಕ್ಸಲ್ಲಿ ಕಂಟಿನ್ಯೂಸ್ ಆಗಿ ಲಿಕ್ವಿಡಿಟಿ ಬೂಸ್ಟ್ನ ಮಾಡ್ತಾ ಇದ್ದಾರೆ, ಅದರಿಂದ ಬ್ಯಾಂಕ್ಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಬ್ಯಾಂಕ್ಸ್ ಆ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಅದೇ ಟೈಮಲ್ಲೇ FIS ನೋಡ್ಕೊಂಡ್ರು ನಮ್ಮ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ತುಂಬ ಸಲನೇ ಮಾತಾಡ್ಕೊಂಡಿದ್ವಿ, FIS ಎಂದೇ ಮಾರ್ಕೆಟ್ ಒಳಗಡೆ ಬಂದ್ರೂ ಅವರು ಬ್ಯಾಂಕಿಂಗ್ ಸೆಕ್ಟರಲ್ಲೇ ಹೈಯೆಸ್ಟ್ ಇನ್ವೆಸ್ಟ್ ಮಾಡೋದು ಅಂತ. ಅದ್ರ ಜೊತೆಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಪಾಸಿಟಿವ್ ಆಗಿ ಬಂದಿದ್ದಾವೆ. ಫ್ರೆಂಡ್ಸ್, ಇವಾಗ RBI ಲಿಕ್ವಿಡಿಟಿ ಬೂಸ್ಟ್ ಅನ್ನೋದು ಮಾರ್ಕೆಟ್ಗೆ ತುಂಬಾ ಪಾಸಿಟಿವ್ ನ್ಯೂಸ್. ನೋಡೋಣ ಕಮಿಂಗ್ ಟೈಮಲ್ಲೂ ಮಾರ್ಕೆಟ್ಸ್ ಯಾವ ಥರ ರಿಯಾಕ್ಟ್ ಆಗ್ತವೆ ಅಂತ. ಅದ್ರ ಜೊತೆಗೆ ಮಾರ್ಕೆಟಲ್ಲಿ ನೋಡ್ಕೊಂಡ್ರೆ ತುಂಬಾ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದ್ದಾವೆ ನೆಗೆಟಿವ್ಗೆ ಕಂಪೇರ್ ಮಾಡಿಕೊಂಡ್ರೆ. ನೋಡೋಣ ಇನ್ನು ಮಾರ್ಕೆಟ್ಸ್ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ ಅಂತ. ಅದಾದಮೇಲೆ FIDI ಡೇಟಾ ನೋಡ್ಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ ಫ್ರೆಂಡ್ಸ್ FIS ಇವತ್ತು ನೋಡ್ಕೊಂಡ್ರು ಬೈ ಸೈಡಲ್ಲೇ ಇದ್ದಾರೆ, ಮತ್ತು ನಿನ್ನೆ ನೋಡ್ಕೊಂಡ್ರು FIS DIS ಇಬ್ಬರು ಬೈ ಸೈಡಲ್ಲೇ ಇದ್ರಲ್ಲ, ಇವತ್ತು ಸಹ FIDIS ಇಬ್ಬರೂ ಬೈ ಸೈಡಲ್ಲೇ ಇದ್ದಾರೆ. ಇವತ್ತು ನೋಡ್ಕೊಂಡ್ರು ಎಬೋ 3,500 ಕೋಟಿ ಇಬ್ಬರೂ ಬೈ ಮಾಡಿದ್ದಾರೆ. ನೋಡೋಣ ಇದೇ ಥರ ಮಾರ್ಕೆಟ್ನ ಇನ್ನೂ ಎಷ್ಟು ಬೂಸ್ಟ್ ಮಾಡ್ತಾರೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಸಹ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಯಾಕೆ ಈ ಥರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು ಅಂತ ನಿನ್ನೆ ವಿಡಿಯೋದಲ್ಲೇ ಮಾತಾಡ್ಕೊಂಡಿದ್ವಿ. ಮತ್ತು ಅದೇ ರ್ಯಾಲಿ ಇವತ್ತು ಕೂಡ ನಮ್ಮ ಮಾರ್ಕೆಟಲ್ಲಿ ಕಾಣಿಸಿದೆ. ಇವತ್ತು HAL ನೋಡಿಕೊಂಡ್ರೆ 4% ಪಾಸಿಟಿವ್ ಇದೆ, ಭಾರತ್ ಎಲೆಕ್ಟ್ರಾನಿಕ್ಸ್ 4%, ಡೇಟಾ ಪ್ಯಾಟರ್ನ್ಸ್ ಆದರೆ 14% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದಮೇಲೆ ಈ ಶಿಪ್ಪಿಂಗ್ ಕಂಪನೀಸ್ ನೋಡಿಕೊಂಡ್ರು ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಕೊಚ್ಚಿನ್ ಶಿಪ್ ಯಾರ್ಡ್ ಆದರೆ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್ ಆದರೆ 8%, ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್ ಆದರೆ 12% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲೇ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಇವಾಗ ಇಂಡಿಯಾ ಮತ್ತು ಪಾಕಿಸ್ತಾನ ರಿಲೇಟೆಡ್ ಆಗಿ ಏನು ವಾರ್ ಸಿನಾರಿಯೋಸ್ ಡೆವಲಪ್ ಆಗ್ತಿದೆ ಅದರಿಂದನೂ ಸಹ ನಿನ್ನೆ ಇವತ್ತು ಈ ಡಿಫೆನ್ಸ್ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ನಿನ್ನೆ ನೋಡಿಕೊಂಡ್ರೆ ಇಂಡಿಯಾ ಮತ್ತು ಫ್ರಾನ್ಸ್ ರಿಲೇಟೆಡ್ ಆಗಿ ಡಿಫೆನ್ಸ್ ಡೀಲ್ ನಡೆದಿದೆ. 64,000 crores ಡಿಫೆನ್ಸ್ ಡೀಲ್ಗೆ ಸೈನ್ ಮಾಡಿದ್ದಾರೆ. ಇದರಲ್ಲಾದರೆ 34 ಫೈಟರ್ ಜೆಟ್ಸ್ನ ಇಂಡಿಯನ್ ನೇವಿಗೋಸ್ಕರ ಆರ್ಡರ್ ಮಾಡಿದ್ದಾರೆ. ಈ ಡೆಲಿವರಿ 2031ಗೆ ನಡೆಯುತ್ತೆ, ಅದರಿಂದನೂ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಕ್ಯಾಬಿನೆಟ್ ನೋಡಿಕೊಂಡ್ರೆ ಈ ಶಿಪ್ಪಿಂಗ್ ಕಂಪನೀಸ್ಗೆ 26,000 crores ಅಲೋಕೇಟ್ ಮಾಡಬೇಕು ಅಂತ ಅಪ್ಡೇಟ್ ಆಗ್ತಾ ಇದೆ. ಅದರಿಂದನೇ ಈ ಶಿಪ್ಪಿಂಗ್ ಕಂಪನೀಸಲ್ಲಿ ನಿನ್ನೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನಿನ್ನೆ ಈ ನ್ಯೂಸ್ ಅಪ್ಡೇಟ್ ಆಗೋ ಅಷ್ಟೊತ್ತಿಗೆ ಮಾರ್ಕೆಟಲ್ಲಿ ಆಗಲೇ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಈ ಕ್ಯಾಬಿನೆಟ್ ನ್ಯೂಸ್ ಆಫ್ಟರ್ನೂನ್ ಸೆಷನ್ಸಲ್ಲಿ ಅಪ್ಡೇಟ್ ಆಯಿತು. ಅವಾಗ ನೋಡ್ಕೊಂಡ್ರು ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್, ಕೊಚ್ಚಿನ್ ಶಿಪ್ ಯಾರ್ಡ್, ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್ ಆದರೆ ಇನ್ನೂ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು. ಮತ್ತು ಇವತ್ತು ಸಹ ಅದೇ ಥರ ಪಾಸಿಟಿವಿಟಿ ಕಂಟಿನ್ಯೂ ಆಗಿದೆ. ಅದಾದಮೇಲೆ ಇವತ್ತು ಪರಾಸ್ ಡಿಫೆನ್ಸ್ ಕಂಪನಿ ನೋಡಿದ್ರಾ, ನಿನ್ನೆನೂ ಸಹ ನಿಯರ್ಲಿ 8%ವರೆಗೂ ಪಾಸಿಟಿವಲ್ಲೇ ಕ್ಲೋಸ್ ಆಯಿತು. ಇವತ್ತಾದರೆ 20% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ನಾಳೆ ಈ ಕಂಪನಿಯಲ್ಲಿ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ರಿಲೇಟೆಡ್ ಆಗೂ ಅಪ್ಡೇಟ್ ಬರುತ್ತೆ. ಇನ್ನು ಯಾವ ರೇಷಿಯೋದಲ್ಲಿ ಈ ಸ್ಟಾಕ್ ಸ್ಪ್ಲಿಟ್ ನಡೆಯುತ್ತೆ ಅಂತ ಏನೂ ಅಪ್ಡೇಟ್ ಆಗಿಲ್ಲ, ಇದೆಲ್ಲ ನಾಳೆ ಅಪ್ಡೇಟ್ ಆಗುತ್ತೆ. ಅದರಿಂದನೂ ಸಹ ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಫ್ರೆಂಡ್ಸ್, ಇವಾಗ ಮೊನ್ನೆ ಏನೋ 8% ಪಾಸಿಟಿವ್ ಆಗೈತೆ ಅಂದೆ, ಇವತ್ತು 20% ಪಾಸಿಟಿವ್ ಇದೆ. ನಾಳೆ ಈ ಡಿಫೆನ್ಸ್ ಕಂಪನೀಸಲ್ಲಿ ಏನಾದರೂ ಆ ಥರ ಪಾಸಿಟಿವ್ ಮೂಮೆಂಟಮ್ ಕಾಣಲಿಲ್ಲ ಅಂದರೆ ಈ ಪರಾಸ್ ಡಿಫೆನ್ಸ್ ಕಂಪನಿಯಲ್ಲೂ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಡಿಬೋದು. ಯಾಕಂತಂದರೆ ಇವಾಗ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರಲ್ಲ, ಈ ರಿಸಲ್ಟ್ಸ್ ಯಾವ ಥರ ಬರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅದರಿಂದ ಮಾರ್ನಿಂಗ್ ಸೆಷನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಡಿಬೋದು. ಅಥವಾ ಒಂದು ವೇಳೆ ಈ ಡಿಫೆನ್ಸ್ ಕಂಪನೀಸಲ್ಲೆಲ್ಲ ಇದೇ ಥರ ರ್ಯಾಲಿ ಕಂಟಿನ್ಯೂ ಆದರೆ ನಾಳೆನೂ ಸಹ ಸ್ವಲ್ಪ ಪಾಸಿಟಿವ್ ಆಗಿರೋ ಚಾನ್ಸಸ್ ಜಾಸ್ತಿನೇ ಇದೆ.
ಮತ್ತು ಓವರಾಲ್ ಈ ಎಲ್ಲ ರೀಸನ್ಸಿಂದ ಈ ಡಿಫೆನ್ಸ್ ಕಂಪನೀಸಲ್ಲಿ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಮುಂಚೆನೇ ಒಂದು ಸಲ ಮಾತಾಡ್ಕೊಂಡಿದ್ವಿ ಏನಂತಂದರೆ ಇವಾಗ ಲಾಸ್ಟ್ ಇಯರ್ ಜುಲೈಯಲ್ಲಿ ನೋಡಿಕೊಂಡ್ರೆ ಈ ಡಿಫೆನ್ಸ್ ಸೆಗ್ಮೆಂಟ್ ತುಂಬಾ ಕರೆಕ್ಟ್ ಆಗ್ತಾ ಬಂತು. ಯಾಕಂದರೆ ಸ್ವಲ್ಪ ವ್ಯಾಲ್ಯೂಯೇಷನ್ ಕನ್ಸರ್ನಿಂದ ತುಂಬಾ ಕರೆಕ್ಟ್ ಆಗ್ತಾ ಬಂತು. ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಡಿಫೆನ್ಸ್ ಕಂಪನಿ ನೋಡ್ಕೊಂಡ್ರು 30 to 40% ಕರೆಕ್ಟ್ ಆಗಿದ್ದು. ಓವರಾಲ್ ಡಿಫೆನ್ಸ್ ಇಂಡೆಕ್ಸ್ ನೋಡ್ಕೊಂಡ್ರೆ ಎಬೋ 25% ಕರೆಕ್ಟ್ ಆಗಿತ್ತು. ಇವಾಗ ನೋಡ್ಕೊಂಡ್ರೆ ಆಲ್ ಟೈಮ್ ಲೋಸ್ ಇಂದ ಇವಾಗ ಇದುವರೆಗೂ ಏನು ಫಾಲ್ ಆಗಿದ್ವೋ ಅದರಲ್ಲಿ ಅರ್ಧದವರೆಗೂ ಈಗಾಗಲೇ ರಿಕವರ್ ಆಗಿದ್ದಾವೆ. ನೋಡೋಣ ಕಮಿಂಗ್ ಟೈಮಲ್ಲೂ ಸಹ ಇದೇ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತಾ ಇಲ್ವಾ ಅಂತ. ಮತ್ತು ಈ ಮ್ಯಾಸ್ಗಾನ್ ಶಿಪ್ ಬಿಲ್ಡಿಂಗ್ ಆದರೆ ಮತ್ತೆ ಆಲ್ ಟೈಮ್ ಐಸೆ ಟಚ್ ಮಾಡಿದೆ. ನೋಡೋಣ ಕಮಿಂಗ್ ಟೈಮಲ್ಲೂ ಅಷ್ಟೇ ಈ ಮ್ಯಾಸ್ಗಾನ್ ಶಿಪ್ ಬಿಲ್ಡಿಂಗ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಟಾಟಾ ಟೆಕ್ನಾಲಜೀಸ್ ಕಂಪನಿ ನೋಡಿದ್ರಾ, ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ನಿಯರ್ಲಿ 6% ಫಾಲ್ ಆಗಿದೆ. ಯಾಕಂತಂದರೆ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. ಈ TPG ಗ್ರೂಪ್ ಅವರು ನಿಯರ್ಲಿ 15 ಮಿಲಿಯನ್ ಶೇರ್ಸ್ ಸೆಲ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ನೋಡೋಣ ಇವತ್ತು ಸಾಯಂಕಾಲ ಈ ಬ್ಲಾಕ್ ಡೀಲ್ ಸೆಷನಲ್ಲಿ ಯಾರು ಬೈ ಮಾಡಿರ್ಬೋದು ಅಂತ. ನೆಕ್ಸ್ಟ್ ಅದಾದಮೇಲೆ ಈ ಕ್ರಿಟಿಕಲ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ರಿಲೇಟೆಡ್ ಆಗೂ ತುಂಬಾ ಅಪ್ಡೇಟ್ಸ್ ಬರ್ತಾ ಇದೆ. ಇವಾಗ ನಮ್ಮ ಗೌರ್ಮೆಂಟ್ ಏನು ಪ್ಲಾನ್ ಮಾಡ್ತಾ ಇದೆ ಅಂದರೆ ಇವಾಗ ಈ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ನಮ್ಮ ಇಂಡಿಯನ್ ಕಂಪನೀಸ್ ಈ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ರಿಲೇಟೆಡ್ ಆಗಿ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ತುಂಬ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ತುಂಬ ಕಂಟ್ರೀಸ್ಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವಾಗ ಚೈನಾದಲ್ಲಿ ನೋಡಿಕೊಂಡ್ರೆ ಟೆಕ್ನಾಲಜಿ ರಿಲೇಟೆಡ್ ಆಗಿ ತುಂಬಾ ಅಡ್ವಾನ್ಸ್ ಆಗಿರ್ತಾರೆ. ಇಂಡಿಯನ್ ಗೌರ್ಮೆಂಟ್ ಈ ಚೈನೀಸ್ ಕಂಪನೀಸ್ ಹತ್ರ ಮಾತಾಡಿ ನಮ್ಮ ಎಲೆಕ್ಟ್ರಾನಿಕ್ ಕಂಪನೀಸಲ್ಲಿ 26% ಸ್ಟೇಕ್ನ ಬೈ ಮಾಡೋ ಥರ ನೋಡ್ತಾ ಇದ್ದಾರೆ. ಇವಾಗ ಗೌರ್ಮೆಂಟ್ ಏನಕ್ಕೆ ಈ ಥರ ಮೆಜರ್ಸ್ನ ತಗೊತಾ ಇದ್ದಾರೆ ಅಂತ ನೋಡಿಕೊಂಡ್ರೆ ಇವಾಗ ನಮಗೆ ಕಂಪೇರ್ ಮಾಡಿಕೊಂಡ್ರೆ ಚೈನಾದಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿನ ಬಳಸ್ತಾರೆ. ಅದಾದಮೇಲೆ ಇವಾಗ 26% ಸ್ಟೇಕ್ನ ಬೈ ಮಾಡಿದ್ರೆ ನಮ್ಮ ಇಂಡಿಯಾಗೆ ಇನ್ನೂ ಅಡಿಷ್ನಲ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನೋದು ಇನ್ನೂ ತುಂಬ ಬರುತ್ತೆ. ಈ ಥರ ಟೆಕ್ನಾಲಜಿ ರಿಲೇಟೆಡ್ ಆಗಿ ತುಂಬಾ ಸಪೋರ್ಟ್ ಸಿಕ್ಕಿದ್ರೆ ಪ್ರೊಡಕ್ಷನ್ ಕೆಪಾಸಿಟಿ ಅನ್ನೋದು ಕೂಡ ಇನ್ನೂ ತುಂಬಾ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಓವರಾಲ್ ನಮ್ಮ ಕಂಪನೀಸ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಗೌರ್ಮೆಂಟ್ ಈ ಥರ ಡಿಸಿಷನ್ನ ತೊಗೊತಾ ಇದ್ದಾರೆ ಅಂತ ಅಪ್ಡೇಟ್ ಆಗ್ತಾ ಇದೆ. ಮತ್ತು ಇವಾಗ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರು ಗೌರ್ಮೆಂಟ್ ಈ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ರಿಲೇಟೆಡ್ ಆಗಿ ತುಂಬಾ PLI ಸ್ಕೀಮ್ಸ್ನ ಕೂಡ ಲಾಂಚ್ ಮಾಡಿದ್ರು. 1.5 ಮಂತ್ ಬ್ಯಾಕ್ ನೋಡಿಕೊಂಡ್ರೆ ನಿಯರ್ಲಿ 25,000 crores PLI ಸ್ಕೀಮ್ನ ಅನೌನ್ಸ್ ಮಾಡಿದ್ರು. ಇವಾಗ ಈ ಸ್ಕೀಮಲ್ಲಿ ನೋಡಿಕೊಂಡ್ರು ತುಂಬ ಕಂಪನೀಸ್ಗೆ ಇದು ಪಾಸಿಟಿವೇ ಆಗುತ್ತೆ. ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ ಇವಾಗ ರೀಸೆಂಟ್ ಆಗಿ ಫಾಕ್ಸ್ಕಾನ್ ಅವರು ಸಹ ಈ PLI ಸ್ಕೀಮ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅವ್ರ ಸಬ್ಸಿಡಿರಿ ಮುಖಾಂತರ. ಏನಕ್ಕೆ ಅಂತ ಅಂದರೆ ಈ ಡಿಸ್ಪ್ಲೇ ಮಾಡೆಲ್ಸ್ ಇರುತ್ತಲ್ಲ, ಈ ಡಿಸ್ಪ್ಲೇ ಮಾಡೆಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಈ PLI ಸ್ಕೀಮ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಬರೀ ಇದೊಂದೇ ಟೈಮೇ ಅಲ್ಲ, ಇದಕ್ಕೂ ಮುಂಚೆ ಸಹ ಸ್ಮಾರ್ಟ್ಫೋನ್ ಡಿಸ್ಪ್ಲೇಗೋಸ್ಕರ ಇದಕ್ಕೂ ಮುಂಚೆ ಸಹ PLI ಸ್ಕೀಮ್ಸ್ಗೆ ಅಪ್ಲೈ ಮಾಡಿದರು. ಆವಾಗ ಕೂಡ ಅಪ್ರೂವ್ ಆಗಿತ್ತು. ಮತ್ತು ಅದಾದಮೇಲೆ ಡಿಕ್ಸಾನ್ ಟೆಕ್ನಾಲಜಿ ಇವರು ಅಷ್ಟೇ ಈ PLI ಸ್ಕೀಮ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಇವಾಗ ಇವ್ರು ನೋಡ್ಕೊಂಡ್ರು ಇಂಡಿಯಾದಲ್ಲಿ ತುಂಬಾ ಕಂಪನೀಸ್ಗೆ ಮೊಬೈಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತಾರೆ. ಇವಾಗ ನೋಯ್ಡಾದಲ್ಲಿ ಒಂದು ಪ್ಲಾಂಟ್ ಇದೆ. ಆ ಪ್ಲಾಂಟಲ್ಲಿ ನೋಡಿಕೊಂಡ್ರೆ 2 ಮಿಲಿಯನ್ ಡಿಸ್ಪ್ಲೇ ಮಾಡೆಲ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕೆಪಾಸಿಟೀಸ್ ಇದೆ ಈ ಮೊಬೈಲ್ ಫೋನ್ಸ್ಗೋಸ್ಕರ. ಅದಕ್ಕೋಸ್ಕರ ಇವಾಗ ಹೊಸದಾಗಿ PLI ಸ್ಕೀಮ್ಸ್ ಅಪ್ಲೈ ಮಾಡೋದ್ರಿಂದ ಈ ಎರಡೂ ಕಂಪನೀಸ್ಗೆ ಇನ್ನೂ ತುಂಬಾ ಬೆನಿಫಿಟ್ ಆಗುತ್ತೆ. ಮತ್ತು ಫ್ರೆಂಡ್ಸ್ ಇವಾಗ ಗೌರ್ಮೆಂಟ್ ಏನು ಡಿಸಿಷನ್ ತೊಗೊತಾ ಇದೆ ಇದು ನನ್ನ ಪ್ರಕಾರ ನೋಡಿಕೊಂಡ್ರೆ ಇಂಡಿಯಾಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಇವಾಗ ಇಂಡಿಯಾದಲ್ಲಿ ಮ್ಯಾನ್ ಫೋರ್ಸ್ ಅನ್ನೋದು ತುಂಬಾ ಜಾಸ್ತಿ ಇದೆ, ಆದರೆ ಟೆಕ್ನಾಲಜಿ ಸಪೋರ್ಟ್ ಅನ್ನೋದು ಇಂಡಿಯಾಗೆ ತುಂಬಾ ಬೇಕಾಗಿದೆ. ಯಾಕಂದರೆ ಇವಾಗ ಈ ರೀಸೆಂಟ್ ಟೈಮಲ್ಲಿ ಲಾಸ್ಟ್ 5-10 ಇಯರ್ಸಿಂದ ನೋಡಿಕೊಂಡ್ರೆ ಇಂಡಿಯಾ ತುಂಬಾ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಅದಕ್ಕೋಸ್ಕರ ಟೆಕ್ನಾಲಜಿ ಸಪೋರ್ಟ್ ಕೂಡ ಆ್ಯಡ್ ಆದರೆ ಕಮಿಂಗ್ ಟೈಮಲ್ಲಿ ಇನ್ನೂ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದಕ್ಕೋಸ್ಕರ ಮತ್ತು ರೀಸೆಂಟಾಗಿ ಟ್ರಂಪ್ ಟ್ಯಾರಿಫ್ ಹೈಕಿಂದ ಚೈನಾಗೆ ಇನ್ನೂ ಥ್ರೆಟ್ ಇದೆ. ಟೆಕ್ನಾಲಜಿ ರಿಲೇಟೆಡ್ ಆಗಿ ಇನ್ನೂ ತುಂಬಾ ಥ್ರೆಟ್ ಇದೆ. ಯಾಕಂದರೆ ಮೋಸ್ಟ್ ಆಫ್ ದ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಪ್ರಪಂಚದಲ್ಲಿ ಏನೇನು ಬಳಸ್ತಾರೋ ಅದು ನಿಯರ್ಲಿ 60% ಆಫ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಚೈನಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಚೈನಾದವರು ಸಹ ಈ ಥರ ಡೈವರ್ಸಿಫೈ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಈ ಟ್ಯಾರಿಫ್ ಅನ್ಸರ್ಟನಿಟೀಸಿಂದ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕ್ರಿಟಿಕಲ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ರಿಲೇಟೆಡ್ ಆಗಿ ಗೌರ್ಮೆಂಟ್ ಯಾವ ಥರ ಡಿಸಿಷನ್ ತೊಗೊತಾರೆ ಮತ್ತು ನಮ್ಮ ಕಂಪನೀಸ್ಗೆಲ್ಲ ಯಾವ ಥರ ಬೆನಿಫಿಟ್ ಆಗುತ್ತೆ ಅಂತ ಇನ್ನು ಕಮಿಂಗ್ ಟೈಮಲ್ಲಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಪ್ರಿಸ್ಟೇಜ್ ಎಸ್ಟೇಟ್ಸ್ ಈ ಕಂಪನಿ ನೋಡಿಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಅಂದರೆ ಇವತ್ತು CLSE ಅವ್ರು ನೋಡಿಕೊಂಡ್ರೆ ಈ ಕಂಪನಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 81% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫಸ್ಟ್ ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಮಾತಾಡಿಕೊಂಡು ಅದಾದಮೇಲೆ ಇವಾಗ CLSE ಅವರು ಈ ಥರ 81% ಅಪ್ಸೈಡ್ ಪೊಟೆನ್ಷಿಯಲ್ ಇರೋದಕ್ಕೆ ಏನೇನು ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ.
ಫಸ್ಟ್ ಇವಾಗ ಇವ್ರ ಬಿಸ್ನೆಸ್ ಬಗ್ಗೆ ನೋಡ್ಕೊಂಡ್ರೆ ಇವರು ರಿಯಾಲಿಟಿ ಸ್ಪೇಸಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಆಗಲಿ, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಆಗಲಿ, ರಿಟೇಲ್ ಪ್ರಾಜೆಕ್ಟ್ಸ್ ಅಲ್ಲೂ ವರ್ಕ್ ಮಾಡ್ತಾರೆ. ಇವಾಗ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ನೋಡ್ಕೊಂಡ್ರೆ 152 ಪ್ರಾಜೆಕ್ಟ್ಸ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ. ಕಮರ್ಷಿಯಲ್ ಅಲ್ಲಿ ನೋಡ್ಕೊಂಡ್ರೆ 125 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ರಿಟೇಲ್ ಅಲ್ಲಿ ನೋಡ್ಕೊಂಡ್ರೆ 13 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಅದಾದ್ಮೇಲೆ ಇವಾಗ ತುಂಬಾ ಪ್ರಾಜೆಕ್ಟ್ಸ್ ಅಲ್ಲಿ ಅದೇ ತರ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಕಮಿಂಗ್ ಟೈಮಲ್ಲೂ ನೋಡ್ಕೊಂಡ್ರೆ ಈಗಾಗಲೇ 65 ಪ್ರಾಜೆಕ್ಟ್ಸ್ ಬಂದಿದ್ದಾವೆ ಅಂತ ಕೂಡ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಇವರು ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಟಾಪ್ ಸಿಟೀಸ್ ಏನಿದಾವೆ ಈ ಟಾಪ್ ಸಿಟೀಸ್ ಅಲ್ಲಿ ಇವರು ವರ್ಕ್ ಮಾಡ್ತಾರೆ. ಜೊತೆಗೆ ಈ ಟಾಪ್ ಸಿಟೀಸ್ ಅಲ್ಲೆಲ್ಲ ಇವ್ರಿಗೆ ಹೈ ಮಾರ್ಕೆಟ್ ಶೇರ್ ಕೂಡ ಇದೆ. ಬೆಂಗಳೂರು, ಮುಂಬೈ, ಡೆಲ್ಲಿ, ಹೈದ್ರಾಬಾದ್ ಈ ಥರ ಟಾಪ್ ಮೇಜರ್ ಸಿಟೀಸ್ ಏನಿದಾವೆ ಈ ಟಾಪ್ ಮೇಜರ್ ಸಿಟೀಸ್ ಅಲ್ಲೆಲ್ಲ ಈ ಕಂಪನಿಗೆ ತುಂಬಾನೇ ಹೈ ಪ್ರೆಸೆನ್ಸ್ ಇದೆ. ಮತ್ತೆ ಇವಾಗ CLSC ಅವರು ಈ ಥರ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ಇವಾಗ ರೀಸೆಂಟ್ ಆಗಿ ಈ ಕಂಪನಿಗೆ ತುಂಬಾನೇ ದೊಡ್ಡ ಪ್ರಾಜೆಕ್ಟ್ಗೆ ಅಪ್ರೂವಲ್ ಸಿಕ್ಕಿದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಇಂದ ಇವ್ರಿಗೆ ಅಡಿಷನಲ್ ಆಗಿ 10,000 crores ರೆವಿನ್ಯೂ ಜನರೇಟ್ ಆಗೋ ಚಾನ್ಸಸ್ ಇದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಇದು ಮೊದಲನೇ ಪಾಯಿಂಟ್. ಅದಾದ್ಮೇಲೆ ಫ್ಯೂಚರ್ ಗೈಡೆನ್ಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲೂ ಸಹ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಇವಾಗ ಒಂದು ಪ್ರಾಜೆಕ್ಟ್ಗೂ ಕೂಡ ಅಪ್ರೂವಲ್ ಸಿಕ್ಕಿದೆ ಅಲ್ಲ, ಅದರಿಂದನೂ ಸಹ ಕಮಿಂಗ್ ಟೈಮಲ್ಲಿ ಗ್ರೋತ್ ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇವಾಗ ಹೊಸದಾಗಿ ನೋಡ್ಕೊಂಡ್ರೆ ಡೇಟಾ ಸೆಂಟರ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವಾಗ CLSC ಅವರು ಈ ಥರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿರೋದು. ಮತ್ತೆ ಟೋಟಲ್ ಆಗಿ 20 ಅನಲಿಸ್ಟ್ ಅಲ್ಲಿ 17 ಅನಲಿಸ್ಟ್ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ನೋಡೋಣ ಈ ಕ್ವಾರ್ಟರ್ ಅಲ್ಲಿ ಇವರು ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಕಮಿಂಗ್ ಟೈಮ್ ಅಲ್ಲೂ ಯಾವ ತರ ಗ್ರೋ ಆಗ್ತಾರೆ ಅಂತ ನೋಡೋಣ. ನೆಕ್ಸ್ಟ್ PNB ಹೌಸಿಂಗ್ ಫಿನಾನ್ಸ್. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ನಿಯರ್ಲಿ 10% ವರೆಗೂ ಪಾಸಿಟಿವ್ ಅಲ್ಲಿ ಓಪನ್ ಆಯಿತು. ಯಾಕಂತ ಅಂದರೆ ಇವರು ನೆನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ಓಪನ್ ಆಗಿದ್ದು. ಇವಾಗ ಇವ್ರ ರಿಸಲ್ಟ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ಪ್ರಾಫಿಟ್ಸ್ ನೋಡ್ಕೊಂಡ್ರೆ 28% ಇನ್ಕ್ರೀಸ್ ಆಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ನೋಡ್ಕೊಂಡ್ರೆ 19% ಇನ್ಕ್ರೀಸ್ ಆಗಿದೆ. ರೆವಿನ್ಯೂಸ್ ನೋಡ್ಕೊಂಡ್ರು ಇಯರ್ ಆನ್ ಇಯರ್ ಅಲ್ಲಿ 12% ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ತುಂಬಾನೇ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ರಿಟೇಲ್ ಲೋನ್ಸ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 18% ಇನ್ಕ್ರೀಸ್ ಆಗಿದೆ. ಮತ್ತೆ ಹೌಸಿಂಗ್ ಸೆಗ್ಮೆಂಟ್ ಲೋನ್ಸ್ ನೋಡ್ಕೊಂಡ್ರೆ 5,000 crores ದಾಟಿದೆ ಅಂತ ಹೇಳಿದ್ದಾರೆ. ಮತ್ತೆ ಟೋಟಲ್ ಆಗಿ ಲೋನ್ ಡಿಸ್ಬರ್ಸ್ಮೆಂಟ್ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ 25% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಈ ತರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ₹5 per share ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ನೋಡೋಣ ಇನ್ನ ಕಮಿಂಗ್ ಟೈಮಲ್ಲಿ RBI ಅವ್ರು ಏನಾದರೂ ಇದೇ ತರ ರೇಟ್ ಕಟ್ನ ಮಾಡ್ತಾ ಹೋದ್ರೆ ಈ ಅಫೋರ್ಡಬಲ್ ಹೌಸಿಂಗ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಕಂಪನೀಸ್ಗೆಲ್ಲ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಇನ್ನ ಯಾವ್ಯಾವ ಹೌಸಿಂಗ್ ಫಿನಾನ್ಸ್ ಕಂಪನೀಸ್ ಎಲ್ಲ ಯಾವ ತರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಫಸ್ಟ್ ಟೈಮ್ ಫೆಬ್ರವರಿ ಆ ಟೈಮಲ್ಲಿ ರೇಟ್ ಕಟ್ ಮಾಡಿದ್ರು, ಮತ್ತೆ ಏಪ್ರಿಲ್ ಅಲ್ಲೂ ರೇಟ್ ಕಟ್ ಮಾಡಿದ್ದಾರೆ, ಮತ್ತೆ ಈ ಮಂತ್ ಅಲ್ಲೂ ಸಹ ರೇಟ್ ಕಟ್ ಮಾಡಿದ್ದಾರೆ. ಇದೆಲ್ಲ ಯಾವಾಗ ರಿಫ್ಲೆಕ್ಟ್ ಆಗುತ್ತೆ ಅಂತ ನೋಡ್ಕೊಂಡ್ರೆ Q1 ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೋಡೋಣ ಈ Q1 ಅಲ್ಲಿ ಇವರೆಲ್ಲ ಯಾವ ತರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಈ ಏತರ್ ಎನರ್ಜಿ IPO ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ಈ IPO ನಿನ್ನೆನೆ ಓಪನ್ ಆಗಿದೆ. ಇವತ್ತು ಸೆಕೆಂಡ್ ಡೇ. ಇವತ್ತು ನೋಡ್ಕೊಂಡ್ರೆ ಟೋಟಲ್ ಸಬ್ಸ್ಕ್ರೈಬ್ ಆಗಿರೋ ಪರ್ಸೆಂಟೇಜ್ ಎಷ್ಟು ಗೊತ್ತಾ? ನಿಯರ್ಲಿ 25% ಮಾತ್ರನೇ. ಇವಾಗ ಈ IPO ಸಬ್ಸ್ಕ್ರಿಪ್ಷನ್ ನೋಡ್ಕೊಂಡ್ರೆ ತುಂಬಾನೇ ಸ್ಲೋ ಇದೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ನನ್ನ ಒಪಿನಿಯನ್ನ ಶೇರ್ ಮಾಡ್ತೀನಿ ನೋಡಿ ಈ IPO ಬಗ್ಗೆ. ಯಾಕೆ ಈ ತರ ತುಂಬಾನೇ ಕಮ್ಮಿ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ ಅಂತ. ಯಾಕಂತ ಅಂದ್ರೆ ಈ 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಹೈ ಕಾಂಪಿಟೇಷನ್ ಇದೆ. ಅದರಿಂದ ಕೂಡ ಈ ತರ ಹೊಸ IPOಸ್ಗೆ ಸ್ವಲ್ಪ ಕಮ್ಮಿ ಜನ ಇಂಟ್ರೆಸ್ಟ್ ತೋರಿಸ್ತಾ ಇರ್ಬೋದು. ಅಥವಾ ರೀಸೆಂಟ್ ಆಗಿ ಯಾವ್ಯಾವ ಕಂಪನೀಸ್ IPOಗೆ ಬಂದವೋ ಆ ಕಂಪನೀಸ್ ಎಲ್ಲ ಈ ಮಾರ್ಕೆಟ್ ಫಾಲಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 60 to 70% ಫಾಲ್ ಆಗಿರೋ ಚಾನ್ಸಸ್ ಇದಾವೆ. ಅದರಿಂದ ಸ್ವಲ್ಪ ಇನ್ವೆಸ್ಟರ್ಸ್ ಎಲ್ಲ ಯಾಕೆ ಇವಾಗ ಈ IPOಸ್ಗೆಲ್ಲ ಇನ್ವೆಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಅಥವಾ ಇವಾಗ ಮಾರ್ಕೆಟ್ ನೋಡ್ಕೊಂಡ್ರೆ ಲಾಸ್ಟ್ 6 months ಇಂದನೂ ಕರೆಕ್ಟ್ ಆಗ್ತಾನೆ ಬರ್ತಾ ಇದೆ. ಇವಾಗ ತುಂಬಾ ಇನ್ವೆಸ್ಟರ್ಸ್ ಔಟ್ ಪೋರ್ಟ್ಫೋಲಿಯೋಸ್ ಎಲ್ಲ ಮೇ ಬಿ ರೆಡ್ ಅಲ್ಲೇ ಇರೋ ಚಾನ್ಸಸ್ ಕೂಡ ಇದಾವೆ. ಅಂದ್ರೆ ಇವಾಗ ಮಾರ್ಕೆಟ್ ಸ್ವಲ್ಪನೇ ಎಲ್ಲ ರಿಕವರ್ ಆಗಿರೋದು. ಅದರಿಂದ ಇನ್ನ ಒಂದು 5-10% ಓವರ್ ಆಲ್ ಪೋರ್ಟ್ಫೋಲಿಯೋ ನೆಗೆಟಿವ್ ಅಲ್ಲಿ ಇರೋ ಚಾನ್ಸಸ್ ಕೂಡ ಇದೆ. ಅದರಿಂದ ಅಡಿಷನಲ್ ಆಗಿ ಹೊಸ ಇನ್ಫ್ಲೋಸ್ ಯಾಕೆ ಮಾರ್ಕೆಟ್ ಒಳಗಡೆ ತರೋದು ಅಂತ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಅದಾದ್ಮೇಲೆ ಇವಾಗ ರೀಸೆಂಟ್ ಆಗಿ ಇದೇ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಕಂಪನಿ ಓಲಾ ಎಲೆಕ್ಟ್ರಿಕ್ ಕಂಪನಿ ಮಾರ್ಕೆಟ್ಗೆ ಲಿಸ್ಟ್ ಆಯ್ತಲ್ಲ. ಈ ಕಂಪನಿ ಲಿಸ್ಟಿಂಗ್ ಏನ್ಸ್ ನೋಡ್ಕೊಂಡ್ರೆ ಫ್ಲಾಟ್ ಆಗಿ ಲಿಸ್ಟ್ ಆಯ್ತು. ಅದಾದ್ಮೇಲೆ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ಸ್ ಇಂದ ಓಲಾ ಎಲೆಕ್ಟ್ರಿಕ್ ಕಂಪನಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಅದಾದ್ಮೇಲೆ ಎಷ್ಟು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಬಂದ್ವೋ ಅದಕ್ಕಿಂತ ಜಾಸ್ತಿನೇ ನೆಗೆಟಿವ್ ಡೇಟಾ ಪಾಯಿಂಟ್ಸ್ ಬಂದು ಆಲ್ ಟೈಮ್ ಐಸ್ ಇಂದ ನಿಯರ್ಲಿ 70% ಗಿಂತ ಜಾಸ್ತಿನೇ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ಈ 2 ವೀಲರ್ ಸೆಗ್ಮೆಂಟ್ ಕಡೆ ಯಾರನ್ನು ಇಂಟ್ರೆಸ್ಟ್ ತೋರಿಸಿದಂಗೆ ಇರ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಇನ್ವೆಸ್ಟರ್ಸ್ ಎಲ್ಲ ಗ್ರೇ ಮಾರ್ಕೆಟ್ ಪ್ರೀಮಿಯಂನ ಚೆಕ್ ಮಾಡ್ಕೊಂಡು ಸಹ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇವಾಗ ಈ ಕಂಪನಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡ್ಕೊಂಡ್ರೆ ತುಂಬಾನೇ ಫ್ಲಾಟ್ ಆಗಿದೆ.
ಅದರಿಂದನೂ ಸಹ ಇನ್ವೆಸ್ಟರ್ಸ್ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಮತ್ತು ಇವಾಗ 2 ಡೇಸ್ ಏನೋ ಕಂಪ್ಲೀಟ್ ಆಗುತ್ತಲ್ಲ, ನಾಳೆ ಲಾಸ್ಟ್ ಡೇ ನೋಡೋಣ. ನಾಳೆನೂ ಸಹ ಇದೇ ಥರನೇ ವೀಕ್ ಸಬ್ಸ್ಕ್ರಿಪ್ಷನ್ ಇದ್ದರೆ ಮಾರ್ಕೆಟ್ಗೆ ಲಿಸ್ಟ್ ಆದಮೇಲೆ ಸಹ ಅಷ್ಟು ಬಸ್ ಇರಲ್ಲ. ಒಂದು ವೇಳೆ ನಾಳೆ ಲಾಸ್ಟ್ ಡೇ ಅಂತ ಇನ್ವೆಸ್ಟರ್ಸ್ ಏನಾದರೂ ತುಂಬಾ ಇನ್ವೆಸ್ಟ್ ಮಾಡಿದ್ರೆ ನೋಡೋಣ ನಾಳೆ ಎಷ್ಟು ಇನ್ವೆಸ್ಟರ್ಸ್ ಈ IPOನ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ನಾಳೆ ಏನಾದರೂ ಸಬ್ಸ್ಕ್ರಿಪ್ಷನ್ ಬೇಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋದ್ರೆ ಒಂದ್ಸಲ ಈ IPO ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಈ ಕಂಪನಿ ಬಿಸ್ನೆಸ್ ಹೇಗಿದೆ, ಫಿನಾನ್ಷಿಯಲ್ಸ್ ಹೇಗಿದೆ, ಮತ್ತೆ ಫ್ಯೂಚರ್ ಗ್ರೋತ್ ಇದೆಯಾ ಇಲ್ವಾ ಅಂತ ಪ್ರತಿಯೊಂದನ್ನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಜೊತೆಗೆ ಎಂಡ್ ಕಾರ್ಡಲ್ಲೂ ಸಹ ಕೊಟ್ಟಿರ್ತೀನಿ. ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ಅನಾಲಿಸಿಸ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತೊಗೊಳ್ಳಿ. ಮತ್ತೆ ಇನ್ನೊಂದು ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ಇವಾಗ ಓಲಾ ಕಂಪನಿ ಮಾರ್ಕೆಟ್ಗೆ ಲಿಸ್ಟ್ ಆದಾಗ ಆ ಕಂಪನಿನೂ ಅಷ್ಟೇ ಲಾಸ್ ಮೇಕಿಂಗ್ ಕಂಪನಿನೇ ಆಗಿತ್ತು. ಮತ್ತು ಇವಾಗ ಏತರ್ ಎನರ್ಜಿ ಕಂಪನಿನೂ ಅಷ್ಟೇ ಲಾಸ್ ಮೇಕಿಂಗ್ ಕಂಪನಿನೇ. ಅದ್ರ ಜೊತೆಗೆ ಲಾಸಸ್ ಏನಿದೆ ಅದು ಇಯರ್ ಆನ್ ಇಯರ್ ಅಲ್ಲಿ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ನೋಡೋಣ ಫ್ಯೂಚರಲ್ಲೂ ಸಹ ಇವ್ರ ಸೇಲ್ಸ್ ಏನಾದರೂ ಇನ್ಕ್ರೀಸ್ ಆಗ್ತಾ ಪ್ರಾಫಿಟ್ಸ್ಗೆ ಏನಾದರೂ ಬರ್ತಾರಾ ಅಂತ. ಒಂದು ವೇಳೆ ಆ ಥರ ಪ್ರಾಫಿಟ್ಸ್ಗೆ ಏನಾದರೂ ಬಂದರೆ ಈ ಕಂಪನಿ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದಾದಮೇಲೆ ಈ ಏತರ್ ಎನರ್ಜಿಯಲ್ಲಿ ಹೀರೋ ಮೋಟಾರ್ ಕಾರ್ಪ್ ಅವ್ರು ನೋಡಿಕೊಂಡ್ರೆ 37% ಸ್ಟೇಕ್ನ ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ನೋಡೋಣ ಮಾರ್ಕೆಟ್ಗೆ ಲಿಸ್ಟ್ ಆದಮೇಲೆ ಸಹ ಈ ಕಂಪನಿ ಬಗ್ಗೆ ಒಂದ್ಸಲ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಅದಾದಮೇಲೆ ಕೆನರಾ ರೊಬ್ಯಾಕೋ, ಇದೊಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಇವರು ಸಹ ಸೆಬಿ ಅವ್ರಿಗೆ IPO ಪೇಪರ್ಸ್ನ ಸಬ್ಮಿಟ್ ಮಾಡಿದ್ದಾರೆ. ಮತ್ತು ಇವಾಗ ಈ ಕಂಪನಿಯಲ್ಲಿ ನೋಡಿಕೊಂಡ್ರೆ ಕೆನರಾ ಬ್ಯಾಂಕ್ ಹತ್ರ 55% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ORIX ಕಾರ್ಪೊರೇಷನ್ಸ್ ಅವರಾದರೆ 49% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವಾಗ IPOಗೆ ಬರ್ತಾ ಇರೋದ್ರಿಂದ ಈ ಕೆನರಾ ಬ್ಯಾಂಕ್ ಅವ್ರು ನೋಡಿಕೊಂಡ್ರೆ 13% ಸ್ಟೇಕ್ನ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಮತ್ತು ORIX ಕಾರ್ಪೊರೇಷನ್ ಅವ್ರು ನೋಡಿಕೊಂಡ್ರೆ 12% ಸ್ಟೇಕ್ನ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ RBI ಅವರಾದರೆ ಈ ಕೆನರಾ ಬ್ಯಾಂಕ್ಗೆ 2029ಗೆಲ್ಲ ಈ ಕಂಪನಿಯಲ್ಲಿ ಏನು ಸ್ಟೇಕ್ ಇದೆ ಅದು 30%ಗಿನ್ನ ಬಿಲೋಗೆ ಬರಬೇಕು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಈ ಕಂಪನಿ ಯಾವಾಗ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ ಅಂತ. ಅದಾದಮೇಲೆ ಇವತ್ತು ನೋಡಿಕೊಂಡ್ರೆ ಕೆನರಾ HSBC ಲೈಫ್ ಇನ್ಶೂರೆನ್ಸ್ ಕಂಪನಿ ಕೂಡ IPOಗೆ ಬರ್ತಾ ಇದೆ. ಇವರು ಅಷ್ಟೇ ಈಗಾಗಲೇ ಸೆಬಿಗೆ IPO ಪೇಪರ್ಸ್ನ ಸಬ್ಮಿಟ್ ಮಾಡಿದ್ದಾರೆ. ಈ ಕಂಪನಿ ಪ್ರಮೋಟರ್ಸ್ ನೋಡಿಕೊಂಡ್ರೆ ಮೊದಲನೇದಾಗಿ ಕೆನರಾ ಬ್ಯಾಂಕ್ ಅವ್ರ ಹತ್ರ 51% ಸ್ಟೇಕ್ ಇದೆ. ಈ IPOಗೋಸ್ಕರ 14.5% ಸ್ಟೇಕ್ನ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ HSBC ಲೈಫ್ ಹೋಲ್ಡಿಂಗ್ ಅವ್ರು ನೋಡಿಕೊಂಡ್ರೆ 26% ಸ್ಟೇಕ್ ಇದೆ. ಇವರು 5% ಸ್ಟೇಕ್ನ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅವ್ರ ಹತ್ರ ಆದರೆ 23% ಸ್ಟೇಕ್ ಇದೆ. ಇವರು ಅಷ್ಟೇ 10% ಸ್ಟೇಕ್ನ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಇವಾಗ ಈ ಎರಡು ಕಂಪನೀಸ್ ಏನು IPOಗೆ ಬರ್ತಾ ಇದ್ದಾವೆ, ಈ ಕಂಪನೀಸಲ್ಲಿ ಪ್ರಮೋಟರ್ ಸ್ಟೇಕ್ನ ಡೈಲ್ಯೂಟ್ ಮಾಡಿ ಫಂಡ್ ರೈಸ್ ಮಾಡ್ತಾ ಇರೋದು. ನೋಡೋಣ ಈ ಎರಡು ಕಂಪನೀಸ್ ಮಾರ್ಕೆಟ್ಗೆ ಯಾವಾಗ ಲಿಸ್ಟ್ ಆಗುತ್ತೆ ಅಂತ. ಅದಾದಮೇಲೆ ನೆಕ್ಸ್ಟ್ ಇವಾಗ ಅರ್ಬನ್ ಕಂಪನಿ ಗೊತ್ತಿದೆ ಅಲ್ಲ, ಇವತ್ತು ಸೆಬಿ ಅವ್ರಿಗೆ IPO ಪೇಪರ್ಸ್ನ ಸಬ್ಮಿಟ್ ಮಾಡಿದ್ದಾರೆ. ಇವಾಗ ಈ IPOದಲ್ಲಿ ನೋಡಿಕೊಂಡ್ರೆ 1900 crores ರೈಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಫ್ರೆಶ್ ಇಶ್ಯೂ ನೋಡಿಕೊಂಡ್ರೆ 429 crores ರೈಸ್ ಮಾಡ್ತಾ ಇದ್ದಾರೆ. 429 crores ಫ್ರೆಶ್ ಇಶ್ಯೂ ಮುಖಾಂತರ ರೈಸ್ ಮಾಡ್ತಾ ಇದ್ದಾರೆ. ಮತ್ತು 1471 crores OFS ಮುಖಾಂತರ ರೈಸ್ ಮಾಡ್ತಾ ಇದ್ದಾರೆ. ನೋಡೋಣ ಈ ವಿತಿನ್ 2 ಮಂತ್ಸಲ್ಲಿ ಈ ಕಂಪನಿ ಕೂಡ ಮಾರ್ಕೆಟ್ಗೆ ಲಿಸ್ಟ್ ಆಗುತ್ತೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.